ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಕ್ರ್ಯಾಬ್ ಸುಕ್ಕ ಅಥವಾ ಏಡಿ ಸುಕ್ಕ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಕ್ರ್ಯಾಬನ್ನು ಈ ರೀತಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಯಾವತ್ತೂ ಕೂಡ ಕ್ರ್ಯಾಬನ್ನು ಕ್ಲೀನ್ ಮಾಡಿದ ಮೇಲೆ ಅದರ ಕಾಲು ಏನು ತುದಿ ಇರ್ತದೆ ಅದನ್ನು ಕಟ್ ಮಾಡಬೇಕು. ಯಾಕೆ ಹೇಳಿದರೆ ನಾವು ಮಸಾಲೆ ಹಾಕುವಾಗ ಅದು ಒಳಗೆ ಹೀರ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಮತ್ತು 2 ಈರುಳ್ಳಿ, 1 ಮೆಣಸು, 1 ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಏನಿದೆ ಇದು ನಾವು ಒಗ್ಗರಣೆ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 7ರಿಂದ 8 ಬೆಳ್ಳುಳ್ಳಿ ಎಸಳು, ಆಮೇಲೆ ಒಣಮೆಣಸು, ಕರಿಕಾಳು ಮೆಣಸು ಮತ್ತು ಬಿರಿಯಾನಿ ಎಲೆ 1. ಈಗ ಮಸಾಲಕ್ಕೆ 1 ಈರುಳ್ಳಿ, 1 ಟೊಮ್ಯಾಟೊ ಮತ್ತು ಅರಶಿನ, ಜೀರಿಗೆ, ಸಾಸಿವೆ ಮತ್ತು ಕೊತ್ತಂಬರಿ ಕಾಳು. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೊತ್ತಂಬರಿ ಕಾಳು, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ಮೇಲೆ ಅದರ ಮೇಲೆ ನಾವು ಹೆಚ್ಚಿಟ್ಟಂತಹ ಈರುಳ್ಳಿ ಮತ್ತು 1 ಟೊಮ್ಯಾಟೊವನ್ನು ಹಾಕಿ ಫ್ರೈ ಮಾಡಬೇಕು. ಇದು ಸಾಧಾರಣ ಫ್ರೈ ಆದಾಗೆ ಸ್ವಲ್ಪ ಕಲರ್ ಬರ್ತದೆ ನೋಡಿ. ಆದಮೇಲೆ ನಾವು ಒಣಮೆಣಸು, ಕರಿಕಾಳು ಮೆಣಸು ಮತ್ತು 1 ಬಿರಿಯಾನಿ ಎಲೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಕರಿಬೇವಿನ ಎಲೆ ನೋಡಿ ಸ್ವಲ್ಪ ಹಾಕಿ ಫ್ರೈ ಮಾಡಿದರೆ ಸಾಕು. ಇದನ್ನು ಈಗ ತೆಗೆದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಹದವಾಗಿ ರುಬ್ಕೊಳ್ಬೇಕು. ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು. ಇಷ್ಟು ಹದ ಆದರೆ ಸಾಕು. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಬಿರಿಯಾನಿಗೆ ಯಾವ ರೀತಿಯಾಗಿ ಫ್ರೈ ಮಾಡ್ತೇವೆ ಅಷ್ಟು ಫ್ರೈ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಈರುಳ್ಳಿ ಫ್ರೈ ಆದಷ್ಟು ನಮಗೆ ಫ್ಲೇವರ್ ಜಾಸ್ತಿ ಬರ್ತದೆ. ಈಗ ಇದು ಫ್ರೈ ಆಗ್ತಿದ್ದ ಹಾಗೆ ಸ್ವಲ್ಪ ಕಾಯಿ ಮೆಣಸು ಮತ್ತು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಬೆಳ್ಳುಳ್ಳಿ ನೋಡಿ ಇಷ್ಟು ಫ್ರೈ ಆದಮೇಲೆ ನಾವು ತೆಗೆದಿಟ್ಟಂತಹ ಕ್ರ್ಯಾಬನ್ನು ಹಾಕಬೇಕು. ಕ್ರ್ಯಾಬನ್ನು ಹಾಕಿ ಅರಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನೋಡಿ ಇದೀಗ ಇಷ್ಟು ಬೇಯ್ದ ನಂತರ ಈಗ ನಾವು ರುಬ್ಕೊಂಡಂಥ ಮಸಾಲವನ್ನು ಇದಕ್ಕೆ ಹಾಕಬೇಕು. ನೋಡಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಬೇಕು. ನಮಗೆ ಉಪ್ಪು ಹೇಗೆ ಬೇಕಂತ ನೋಡಿ ನಾವು ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇದನ್ನು ಒಂದು 5 ನಿಮಿಷ ಮಿಕ್ಸ್ ಆಗಲಿಕ್ಕೆ ಬಿಡಬೇಕು. ತೆಂಗಿನಕಾಯಿ ತುರಿ ಬೇಕು ಅಂತ ಹೇಳೋರು ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಪರವಾಗಿಲ್ಲ. ನೋಡಿ ಇದೀಗ ಬೇಯ್ದಿದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೋಡಿ ಈ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಒಂದು 5 ನಿಮಿಷ 10 ನಿಮಿಷ ನಾವು ಅದನ್ನು ಪುನಃ ಕುದಿಲಿಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ ಇವಾಗ ಫೈನಲ್ ಆಗಿ ಕ್ರ್ಯಾಬ್ ಸುಕ್ಕ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿ ಕ್ರ್ಯಾಬ್ ಸುಕ್ಕವನ್ನು ಮಾಡಿದರೆ ಯಾರು ಬೇಕಾದರೂ ತಿಂತಾರೆ. ಈ ಕ್ರ್ಯಾಬ್ ಸುಕ್ಕ ಮಾಡುವಾಗ ನಾವು ಇದನ್ನು ಖಾಲಿ ಅನ್ನದ ಜೊತೆ ಕೂಡ ತಿನ್ಬೋದು, ಸಾಂಬಾರು ಬೇಕಂತೆಲ್ಲ ಈ ರೀತಿಯಾಗಿ ತಿನ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.